ವಿಶೇಷತೆ ಏನಿದೆ ಮತ್ತೆ ಇಲ್ಲಿ ಯಾವ ಯಾವ ಕಡೆಯಿಂದ ಭಕ್ತರು ಬರ್ತಾರೆ, ಏನು ವಿಶೇಷತೆ ಇದೆ? ಅಲ್ಲ, ಇಲ್ಲಿ ಒಂದು 40 ವರ್ಷದಿಂದ ಜಾತ್ರೆ ನಡೀತಿದೆ ಬೇಗೂರು ಗ್ರಾಮದಲ್ಲಿ. ಆಮೇಲೆ ಸತ್ಯ ಇದೆ, ಸತ್ಯ ಇಲ್ಲ ಅಂದರೆ ಇಷ್ಟು ಜನ ಬರೋಲ್ಲ. ಇಲ್ಲಿ ಏನೇ ಅರಿಕೆ ಮಾಡ್ಕೊಂಡ್ರು ಒಳ್ಳೇದಾಗ್ತದೆ. ಮಕ್ಕಳಾಗೋದು ಆಗಲಿ, ಒಂದು ಬೋರ್ಗಲ್ ಆಗೋದಾಗಲಿ, ಹಾಕೋದಾಗಲಿ, ಒಂದು ಮನೆ ಕಟ್ಟೋದಲ್ಲಾಗಲಿ, ಏನೇ ಮಾಡಿದ್ರು ಅರಿಕೆ ಒಪ್ಕೊಂಡು ಇಲ್ಲಿ ಮೀಸಲು ಕಟ್ತಾರೆ. ಈ ಮರಕ್ಕೆ ಮೀಸಲು ಕಟ್ಟೋದಾದ್ಮೇಲೆ ಅರಿಕೆ ಮಾಡೋದು ದೇವ್ರಕ್ಕೆ ಮರಿ ಹೊಡಿತಾರೆ. ಒಳ್ಳೇದಾದರೆ ಒಂದು 10 ಜನಕ್ಕೆ ಅನ್ನಸಂತರ್ಪಣೆ ಆಗ್ತೀನಿ ಅಂತ ಅಷ್ಟು. ಆಮೇಲೆ ಮಂಗಳವಾರ, ಶುಕ್ರವಾರ, ಭಾನುವಾರ ಪೂಜೆ ನಡೀತದೆ. ಪ್ರತಿ ವಾರನೂ ವರ್ಷಕ್ಕೊಂದ್ಸಲಿ ಜಾತ್ರೆ. ಶಿವರಾತ್ರಿ ಕಳೆದು 2ನೇ ಮಂಗಳವಾರ ಪ್ರತಿ ವರ್ಷವೂ. ನಾವು ಯಾರಿಗೂ ಇವ್ರಿಗೊಂದು ಪಾಂಪ್ಲೆಟ್ ಕೊಡೋಲ್ಲ, ಪಬ್ಲಿಕ್ ಮಾಡಲ್ಲ, ಮೈಕ್ ಅನೌನ್ಸ್ ಮಾಡಲ್ಲ, ಏನು ಮಾಡಲ್ಲ. ಆ ಡೇಟು ಇದು ಮಾಡಿರ್ತೀರೇನು, ಶಿವರಾತ್ರಿ ಕಳೆದು 2ನೇ ಮಂಗಳವಾರ ಅಂದರೆ ಅಷ್ಟು ಜನ ಬಂದು ಇಲ್ಲಿ ಸಾವಿರಾರು ಜನ ಬಂದು ಹೋಗ್ತಾರೆ. ಸಾವಿರಾರು ಲಕ್ಷಾಂತರ ಜನ ಬಂದು ಒಂದೇ ದಿನ ಅದ್ದೂರಿಯಾಗಿ ಜಾತ್ರೆ ನಡೆದು ಹೋಗ್ತಾರೆ. ಯಾವ ಕಡೆಯಿಂದ ಬರ್ತಾರೆ ಅಣ್ಣ? ಆಂಧ್ರ, ಬೆಂಗಳೂರು, ಮಂಡ್ಯ, ಮೈಸೂರು, ಆಮೇಲೆ ವಿಜಯವಾಡ, ಪಾವಗಡ, ಬೆಂಗಳೂರು, ತುಂಬ ಕಡೆಯಿಂದ ಬರ್ತಾರೆ. ಬಂದು ಇಲ್ಲಿ ಹರಕೆ ತೀರಿಸ್ಕೊಂಡು ಹೋಗ್ತಾರೆ. ಹರಕೆ ತೀರ್ಸ್ಕೊಂಡು ಹೋಗ್ತಾರೆ. ಏನೇ ಹರಕೆ ಹೊತ್ತು ಕೂಡ ನೆರವೇರ್ತದೆ. ಇಷ್ಟು ನೆರವೇರ್ತಿದ್ದು ಇಷ್ಟು ಜನ ಸತ್ಯದಿಂದ ಬಂದು ಇವತ್ತು ಒಂದು 106 ಮರಿ ಹೊಡೆದು ಅನ್ನಸಂತರ್ಪಣೆ ಮಾಡ್ತಾವ್ರೆ ಅಂದರೆ ಅಲ್ಲಿಗೆ ಸತ್ಯ ಇರೋ ಪಟ್ಟಿಗೆ ಜನ ಬರ್ತಾ ಇರೋದು. ಎಷ್ಟು ವರ್ಷಗಳಿಂದ ಇದು ಅಣ್ಣ? ಇದು ಒಂದು 40-50 ವರ್ಷದಿಂದ ನಡೀತದೆ. ನಮ್ಮ ತಂದೆಯವರು ಅವರು ಸ್ಟಾರ್ಟ್ ಮಾಡಿದ್ದು. ಅವರು ಈಗೂ ಇದ್ದಾರೆ ನಮ್ಮ ತಂದೆಯವರು. ಅವರಿಂದ ನಾವು ಮಕ್ಕಳು ನಾವು ಮುಂದುವರ್ಸ್ಕೊಂಡು ಮಾಡಿರೋದು. ಸೋಮವಾರ 500 ದೀಪ ಇದು ಇರ್ತದೆ ಪೂಜೆ. ಮಂಗಳವಾರ ಮರಿಲಿ ಕಡಿಯೋದು ಇರ್ತದೆ. ಶಿವಣ್ಣ ಅಂತ. ನಾವು ಪಂಟೂರಿಂದ ಬಂದಿರೋದು. 30-40 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಪ್ರಾಣನೇ ಉಳಿಸಿದಾಳೆ ಈ ಅಮ್ಮ. ತುಂಬಾ ಒಳ್ಳೇದಾಗೈತೆ. ಕಷ್ಟ ಅಂತ ಬಂದವ್ರಿಗೆ ಎಲ್ಲಾರ್ಗು ಒಳ್ಳೇದಾಗೈತೆ. ಅದು ನಂಬ್ತಾ ಇದೀವಿ. ತುಂಬಾ ಒಳ್ಳೇದಾಗುತ್ತೆ. ನಂಬಿದ್ರೆ ಕೈ ಬಿಡಲ್ಲ ಅಮ್ಮ. ತುಂಬಾ ಒಳ್ಳೇದು. ಪ್ರತಿ ವರ್ಷ ಬರ್ತೀವಿ. ಜಾತ್ರೆ ಅಂತ ನಾವು ತುಂಬಾ ಅಳುಬ್ರು ಅವಾಗಿಂದ 40 ವರ್ಷದಿಂದ ನಡ್ದೈತೆ. ತುಂಬಾ ಒಳ್ಳೇದಾಗೈತೆ. ತುಂಬಾ ಏನೇ ಅನ್ಕೊಂಡ್ರು ತುಂಬಾ ಒಳ್ಳೇದೇ ಆಗುತ್ತೆ. ತಾಯಿ ಒಳ್ಳೇದೇ ಮಾಡ್ತಾರೆ. ದೇವಸ್ಥಾನದ ಬಗ್ಗೆ ನೀವು ನಿಮ್ಮ ಇವ್ರಿಗೆಲ್ಲ ಹೇಳಿದಿರಾ? ಏನಿಲ್ಲಿ ಹರಕೆ ಹೊತ್ಕೊಂಡ್ರೆ ನಡೆಯುತ್ತೆ ಅಂತಕ್ಕಂಥ ಆಗುತ್ತೆ. ಎಲ್ಲರಿಗೂ ಹೇಳಿದೀನಿ. ಎಲ್ಲರೂ ಬರ್ತಾರೆ, ಹರಕೆ ಎತ್ಕೊತಾರೆ, ಅವ್ರ ಹರಕೆ ತೀರಿಸ್ತಾರೆ. ತುಂಬಾ ಪೂಜೆನೂ ಮಾಡ್ತೀವಿ ನಾವು. ನಮ್ಮವರೆಲ್ಲ ಬರ್ತಾರೆ. ನಿಮ್ಮ ಹೆಸರಕ್ಕ? ನಮ್ಮ ಹೆಸರು ಉಮಾ. ಎಲ್ಲಿಂದ ಬಂದಿದ್ದೀರಿ? ಪಂಟೂರು ಅಂತ. ನಾವು ನಂದಗುಡಿ ಹೋಬಳಿ ಕೆಮ್ಮನಗನಹಳ್ಳಿ ಗ್ರಾಮದಿಂದ ನಾವು ಸುಮಾರು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದಾಗ ದೇವ್ರಿಗೆ ಬೇಡ್ಕೊಂಡು ಹರಕೆ ಹೊತ್ಕೊಂಡು ಹೋದ ಸರಿ ಮರಿಗಿರಿ ಎಲ್ಲ ಕೊಟ್ಟು ಇದು ಮಾಡ್ಕೊಂಡು ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ ನಮಗೆ. ಆವಾಗಿಂದ ನಾವು ಬರ್ತಾ ಇದ್ದೀವಿ. ಇಲ್ಲಿ ತುಂಬ ಮಹಿಮೆ ಐತೆ. ಮತ್ತು ಇಲ್ಲಿ ಯಾರನ್ನೂ ಅಷ್ಟೇ ಭಕ್ತಾದಿನ ಯಾರು ಕರೆಯೋದೇ ಇಲ್ಲ. ಒಂದು ಪಾಲ್ಪೆಟ್ ಸಹ ಹೊಡ್ಸಲ್ಲ, ಯಾರಿಗೂ ಕರೆಯೋದೇ ಇಲ್ಲ. ಶಿವರಾತ್ರಿ ಹಬ್ಬ ಆಗಿದ್ದು 2ನೇ ಮಂಗಳವಾರಕ್ಕೆ ಇಲ್ಲಿ ಜಾತ್ರೆ ನಡೆಯುತ್ತೆ. 2 ದಿವಸ ನಡೆಯುತ್ತೈತೆ. ಇವತ್ತು ಎಲ್ಲ ಅವರು ಕೋರಿಕೆಗಳೆಲ್ಲ ಇದು ಮಾಡಿಕೊಂಡು ಎಲ್ಲರಿಗೂ ಬಂದವ್ರಿಗೆಲ್ಲ ಅನ್ನಸಂತರ್ಪಣೆ ಮಾಡಿ ಎಲ್ಲನೂ ಇವರು ಶಿವಣ್ಣವ್ರು ಇದ್ದಾರಲ್ಲ, ಇವ್ರ ತಂದೆಯವರು ಪೂಜಾರಪ್ಪನವ್ರ ಮುಖಾಂತರ ಸತ್ಯ ಇರೋದ್ರಿಂದ ಇಲ್ಲಿ ಚೆನ್ನಾಗಿ ನಡೀತೈತೆ. ಇಲ್ಲಿ ಒಂದೇ ಹತ್ರ ಇಷ್ಟು ದೇವತೆಗಳು ನೆಲೆಸೋದು ಕಮ್ಮಿನೇ, ಅಪರೂಪ. ಯಾಕಂದರೆ ಇವಾಗ ದೊಡ್ಡಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ಮತ್ತು ಈಶ್ವರನು ಎಲ್ಲ ದೇವರುಗಳು ಇಲ್ಲೇ ಒಂದೇ ಹತ್ರ ಇರೋದ್ರಿಂದ, ಮತ್ತು ನಾಗ ಪ್ರತಿಷ್ಠಾಪನೆ ನಾಗದೇವತೆನೂ ಇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಪವರ್ಫುಲ್ ಐತೆ ದೇವ್ರ ಹತ್ರ. ತುಂಬ ಜನ ಬರ್ತಾರೆ, ಸುಮಾರು ಜನ ಬರ್ತಾರೆ. ಚೆನ್ನಾಗಿ ನಡೀತೈತೆ ಇಲ್ಲೆಲ್ಲ. ದೇವ್ರ ಸತ್ಯ ಇರೋದ್ರಿಂದ ಚೆನ್ನಾಗಿ ನಡೀತೈತೆ. ನಾವು ವರ್ಷ ತಪ್ಪದೆ ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಬರ್ತಾ ಇದ್ದೀವಿ. ಸುಮಾರು ಜನ ರಾತ್ರಿ ಒಂದು 2,000-3,000 ಜನ ಇದ್ರು ರಾತ್ರಿನೇ. ಚೆನ್ನಾಗಿ ನಡೀತೈತೆ ಇಲ್ಲಿ. ಈಗೆಲ್ಲ ಹೊರಗಡೆ ಬಂದು ಊಟ ಮಾಡ್ಕೊಂಡು 5,000 ಜನ ಬಂದು ಹೋಗ್ತಾರೆ.